ನಮಸ್ಕಾರ ಸ್ನೇಹಿತರೆ 27/1/2026 ಮಂಗಳವಾರ ಈ ಮಂಗಳವಾರ ಬ್ಯಾಡಗಿ ಮಾರುಕಟ್ಟೆ ನಡೆದಿದೆ. 26ನೇ ತಾರೀಕು ಸೋಮವಾರ ರಿಪಬ್ಲಿಕ್ ಡೇ ಪ್ರಯುಕ್ತ ಸರ್ಕಾರಿ ರಜೆ ಇತ್ತು. ಇದರಿಂದ ಬ್ಯಾಡಗಿ ಮಾರುಕಟ್ಟೆ ಕೂಡ ರಜೆ ಇತ್ತು. ಆದ ಕಾರಣ ಈ ಸೋಮವಾರದ ಬ್ಯಾಡಗಿ ಮಾರುಕಟ್ಟೆಯನ್ನು ಮಂಗಳವಾರಕ್ಕೆ ಮುಂದೂಡಲಾಗಿತ್ತು. ಇನ್ನು ಈ ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಗೆ ಕೇವಲ 38,900 ಚೀಲ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಏಸಿಕಾಯಿ 8ರಿಂದ 12,000 ಚೀಲ ಮಾರಾಟಕ್ಕೆ ತರಲಾಗಿತ್ತು. ಮಾರಾಟಕ್ಕೆ ತಂದ ಎಲ್ಲಾ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಾನೆ ಹೇಳಬೇಕು. ಸ್ನೇಹಿತರೆ, ಈ ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಗೆ ಅವಕ ಕಡಿಮೆ ಬಂದರೂ ಕೂಡ ಒಳ್ಳೆ ವ್ಯಾಪಾರ ನಡೆದಿದೆ. ಮೆಣಸಿನಕಾಯಿ ಭರ್ಜರಿ ಬೆಲೆಗೆ ಮಾರಾಟವಾಗಿವೆ. ಇನ್ನು ಎಲ್ಲಾ ತರದ ಸೀಡ್ ವೆರೈಟಿಗಳಂತೂ 20,000ದ ಮೇಲೇನೆ ವ್ಯಾಪಾರ ನಡೆದಿದೆ. ಇನ್ನು ಎಲ್ಲಾ ಬ್ಯಾಡಗಿ ವೆರೈಟಿಗಳು 30,000ದ ಮೇಲೆ ವ್ಯಾಪಾರ ನಡೆದಿದೆ. ಇನ್ನು ಮಚ್ಚೆಕಾಯಿ ಬಿಳೆಗಾಯಿಗೆ ಕೂಡ ಫುಲ್ ಡಿಮ್ಯಾಂಡ್ ಬಂದಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ತುಂಬಾ ಜನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನು ಈ ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಯ ಮೆಣಸಿನಕಾಯಿ ಬೆಲೆಗಳ ವಿಚಾರಕ್ಕೆ ಬರೋದಾದ್ರೆ, ಡಬ್ಬಿ ಬ್ಯಾಡಗಿ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 64,000ದಿಂದ 67,799ರವರೆಗೆ ರೇಟ್ ಹಾಕಲಾಗಿದೆ. ಕಡಿಮೆ ಅಂದ್ರೆ 64,000 ನಡೆದ್ರೆ ಹೈಯೆಸ್ಟ್ 67,799ರವರೆಗೆ ರೇಟ್ ನಡೆದಿದೆ. ಈ ವೆರೈಟಿಯನ್ನು ಸೀಡ್ಗಾಗಿ ಪರ್ಚೇಸ್ ಮಾಡಲಾಗಿದೆ. ಈ ರೇಟು ಮಾರ್ಕೆಟ್ನ ಒಂದು ಕಡೆ ಕೇವಲ ಒಂದು ಲಾಟ್ಗೆ ಮಾತ್ರ ಈ ರೇಟ್ ಹಾಕಲಾಗಿದೆ. ಇನ್ನು ಉಳಿದಂತೆ ಡಬ್ಬಿ ಡೀಲಕ್ಸ್ ಕ್ವಾಲಿಟಿ 42,000ದಿಂದ 58,000ರವರೆಗೆ ರೇಟ್ ನಡೆದಿದೆ. ಇದೇ ರೇಟು ಮಾರ್ಕೆಟ್ ಎಲ್ಲ ನಡೆದಿರೋದು ಆವರೇಜ್ ಆಗಿ. ಇನ್ನು ಡಬ್ಬಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 41,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ ಕಾಯಿ 22,000ದಿಂದ 30,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 8,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡಗಿ ಹಳೆಕಾಯಿ ಅಂದ್ರೆ ಏಸಿಕಾಯಿ 35,000ದಿಂದ 48,000ರವರೆಗೆ ಡೀಲಕ್ಸ್ ಕ್ವಾಲಿಟಿ ಕಾಯಿ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಅಂದ್ರೆ ಬಿತ್ತಿದ ಬ್ಯಾಡಗಿ ಅಂದ್ರೆ ಕೆಡಿಎಲ್ ಮಳೆ ಆಶ್ರಿತವಾಗಿ ಬೆಳೆದ ಸುಪೀರಿಯರ್ ಡೀಲಕ್ಸ್ ಕ್ವಾಲಿಟಿ ಕಾಯಿ 55,000ದಿಂದ 58,899ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 55,000 ನಡೆದ್ರೆ ಹೈಯೆಸ್ಟ್ 58,899ರವರೆಗೆ ರೇಟ್ ನಡೆದಿದೆ. ಇದನ್ನು ಕೂಡ ಸೀಡ್ ಮಾಡುವ ಉದ್ದೇಶದಿಂದ ತೆಗೆದುಕೊಳ್ಳಲಾಗಿದೆ. ಇನ್ನು ಕಡ್ಡಿ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 52,000ರವರೆಗೆ ರೇಟ್ ನಡೆದಿದೆ. ಕಡ್ಡಿ ಬ್ಯಾಡಗಿ ಬೆಸ್ಟ್ ಕ್ವಾಲಿಟಿ ಕಾಯಿ 32,000ದಿಂದ 38,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಮೀಡಿಯಂ ಕ್ವಾಲಿಟಿ 20,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಲೋ ಕ್ವಾಲಿಟಿ ಕಾಯಿ 6,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡಗಿ ಹಳೆಕಾಯಿ ಅಂದ್ರೆ ಏಸಿಕಾಯಿ 32,000ದಿಂದ 45,000ರವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 2043 ಅಂದ್ರೆ ಸಿಜೆಂಟಾ ಬ್ಯಾಡಗಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 35,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 25,000 ನಡೆದ್ರೆ ಹೈಯೆಸ್ಟ್ 35,000ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಇನ್ನು 2043 ಸೆಕೆಂಡ್ ಕ್ವಾಲಿಟಿ ಕಾಯಿ 10,000ದಿಂದ 14,000ರವರೆಗೆ ರೇಟ್ ನಡೆದಿದೆ. 2043 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 34,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಅಂದ್ರೆ ಸರ್ಪನ್ ಬ್ಯಾಡಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 35,000ದಿಂದ 42,000ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದ್ರೆ 35,000 ನಡೆದ್ರೆ ಹೈಯೆಸ್ಟ್ 42,000ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಬೆಸ್ಟ್ ಕ್ವಾಲಿಟಿ ಕಾಯಿ 24,000ದಿಂದ 32,000ರವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಸೆಕೆಂಡ್ ಕ್ವಾಲಿಟಿ ಕಾಯಿ 14,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಲೋ ಕ್ವಾಲಿಟಿ ಕಾಯಿ 8,000ದಿಂದ 12,500ರವರೆಗೆ ರೇಟ್ ನಡೆದಿದೆ. ಸರ್ಪನ್ 102 ಏಸಿಕಾಯಿ 34,000ದಿಂದ ಹೈಯೆಸ್ಟ್ 38,000ರವರೆಗೆ ರೇಟ್ ನಡೆದಿದೆ. ಡಿ ವೆರೈಟಿ ಡಿಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಇನ್ನು ಡಿ ವೆರೈಟಿ ಸೆಕೆಂಡ್ ಕ್ವಾಲಿಟಿ ಕಾಯಿ 10,000ದಿಂದ 14,000ರವರೆಗೆ ರೇಟ್ ನಡೆದಿದೆ.
ಸಿಂಜೆಂಟಾ 5531 ಅಂದರೆ ಸಿಜೆಂಟಾ ಸೀಡ್ಸು ಡೀಲಕ್ಸ್ ಕ್ವಾಲಿಟಿ ಕಾಯಿ 22,000ದಿಂದ 24,500ರವರೆಗೆ ರೇಟ್ ನಡೆದಿದೆ. ಕಡಿಮೆ ಅಂದರೆ 22,000 ನಡೆದರೆ ಹೈಯೆಸ್ಟ್ 24,500ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಸ್ಟ್ ಕ್ವಾಲಿಟಿ ಕಾಯಿ 16,000ದಿಂದ 20,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 13,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಬೆಳೆಗಾಯಿ 8,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ಇನ್ನು 5531 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ರುದ್ರ ಬ್ಯಾಡಗಿ ಹೊಸ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 25,000ದಿಂದ 35,000ರವರೆಗೆ ರೇಟ್ ನಡೆದಿದೆ. ಇನ್ನು ಏಸಿಕಾಯಿ 15,000ದಿಂದ 22,000ರವರೆಗೆ ರೇಟ್ ನಡೆದಿದೆ. ಸೂಪರ್ 10 ವೆರೈಟಿ ಹೊಸ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ಸೆಕೆಂಡ್ ಕ್ವಾಲಿಟಿ ಕಾಯಿ 10,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 17,159ರವರೆಗೆ ರೇಟ್ ನಡೆದಿದೆ. ಇನ್ನು ಗುಂಟೂರು ವೆರೈಟಿ ಏಸಿಕಾಯಿ 10,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ತೇಜ ವೆರೈಟಿ ಹೊಸ ಕಾಯಿ 17,000ದಿಂದ 19,500ರವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಸೆಕೆಂಡ್ ಕ್ವಾಲಿಟಿ 12,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಏಸಿಕಾಯಿ 10,000ದಿಂದ 15,500ರವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಹೊಸ ಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 22,000ದಿಂದ 24,000ರವರೆಗೆ ರೇಟ್ ನಡೆದಿದೆ. ಇನ್ನು ಇಂಡೋ 5 ಬೆಸ್ಟ್ ವೆರೈಟಿ 16,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಏಸಿಕಾಯಿ 12,000ದಿಂದ 16,500ರವರೆಗೆ ರೇಟ್ ನಡೆದಿದೆ. ಇನ್ನು BASFನವರ ಲಾಲಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 22,000ದಿಂದ 28,000ರವರೆಗೆ ರೇಟ್ ನಡೆದಿದೆ. ಇನ್ನು ಲಾಲಿ ಸೆಕೆಂಡ್ ಕ್ವಾಲಿಟಿ ಕಾಯಿ 14,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಲಾಲಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 8,000ದಿಂದ 20,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಮೆಣಸಿನಕಾಯಿಗಳು ಬೆಸ್ಟ್ ಕ್ವಾಲಿಟಿ ಕಾಯಿ 20,000ದಿಂದ 34,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ 15,000ದಿಂದ 23,500ರವರೆಗೆ ರೇಟ್ ನಡೆದಿದೆ. ಎಲ್ಲ ವೆರೈಟಿ ಬ್ಯಾಡಗಿ ಮಚ್ಚೆಕಾಯಿ 12,000ದಿಂದ 18,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡಗಿ ಬಿಳೆಗಾಯಿ 8,000ದಿಂದ 14,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 13,000ದಿಂದ 15,000ರವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಬಿಳೆಗಾಯಿ 8,000ದಿಂದ 12,000ರವರೆಗೆ ರೇಟ್ ನಡೆದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಂಗಳವಾರದ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ.